ಗೈಸ್, ವೆಲ್ಕಮ್ ಟು ಮೈ KS ಇನ್ಕಮ್ ಯೂಟ್ಯೂಬ್ ಚಾನಲ್. ಇನ್ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರಾವಣ ಮಾಸ ಅಂದರೆ ಪೂಜೆ ಎಲ್ಲ ಮಾಡೋರಿಗೆ ತುಂಬಾ ಒಳ್ಳೆಯ ಸಮಯ ಅಂತಲೇ ಹೇಳ್ಬೋದು. ಅದು ನಾಳೆ ಶುಕ್ರವಾರ ದೇವರ ಪೂಜೆಗೆ ಅಂತ ಪ್ರಸಾದ ರೆಡಿ ಮಾಡಬೇಕು. ಪ್ರತಿ ಸಲ ಬೇರೆ ಬೇರೆ ಪ್ರಸಾದ ರೆಸಿಪಿ ಮಾಡುವಾಗ ಈ ಥರ ಒಂದು ಸಲ ಟ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಬ್ರೆಡ್ ಹಲ್ವಾ ಒಂದು 6 ಬ್ರೆಡ್ಡನ್ನು ಈ ಥರ ತುಂಡು ಮಾಡಿ ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡಿ ಇಟ್ಕೊಂಡ್ಬಿಡಬೇಕು ಅಷ್ಟೇ. ಇದಕ್ಕೆ ಜಾಸ್ತಿ ಏನು ಹಾಕೋದಕ್ಕಿಲ್ಲ, ಬೇಗನೆ ಆಗೋಗುತ್ತೆ. ಒಂದು ಬಾಣಲೆಗೆ ಒಂದು 4-5 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಪ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ. 4-5 ಸ್ಪೂನ್ ತುಪ್ಪ ಹಾಕಿದ ಮೇಲೆ ಇವಾಗ ಪುಡಿ ಮಾಡಿರುವಂಥ ಬ್ರೆಡ್ಡನ್ನ ಇದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡ್ತಾ ಅದು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ, ಆ ಥರ ಫ್ರೈ ಮಾಡ್ಕೋಬೇಕು. ಚೆನ್ನಾಗೇ ಫ್ರೈ ಆದಮೇಲೆ ಇದನ್ನು ಒಂದು ಪಾತ್ರೆಯಲ್ಲಿ ಸಪ್ರೇಟಾಗಿ ಹಾಕಿ ಎತ್ತಿಡ್ಕೊಂಡ್ಬಿಡಬೇಕು. ಹಾಗೆ ಇವಾಗ ಅದೇ ಬಾಣಲಿಗೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಗೆ 1 ಕಪ್ ಆಗುವಷ್ಟು ನೀರನ್ನ ಹಾಕ್ಬಿಟ್ಟು ಸಕ್ಕರೆ ಪಾಕನ ಮಾಡ್ಕೋಬೇಕು. ಸಕ್ಕರೆ ಪಾಕಕ್ಕೆ 1-2 ಏಲಕ್ಕಿ ಪರಿಮಳ ಚೆನ್ನಾಗಿ ಬರುತ್ತೆ. ಸೊ ಏಲಕ್ಕಿ ಹಾಕಿ ಸಕ್ಕರೆ ಪಾಕ ಬಂದಮೇಲೆ ಇವಾಗ ಇದಕ್ಕೆ ಆವಾಗಲೇ ಬ್ರೆಡ್ ಪೀಸಸ್ಗಳನ್ನ ಪುಡಿ ಮಾಡಿಬಿಟ್ಟು ಫ್ರೈ ಮಾಡ್ಕೊಂಡಿದ್ದೀವಿ ನೋಡಿ, ಅದನ್ನು ಹಾಕ್ಕೋಬೇಕು. ಅದನ್ನು ಹಾಕ್ಕೊಂಡ್ಮೇಲೆ ಇದಕ್ಕೆ 1 ಲೋಟ ಆಗುವಷ್ಟು ಕಾಯಿಸಿ ತಣ್ಣಗಾಗಿರುವಂಥ ಹಾಲನ್ನ ಹಾಕ್ಕೋಬೇಕು. ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ನೀರು ಕಮ್ಮಿ ಆಗ್ತಾ ಬರುತ್ತೆ. ಸೊ ಆವಾಗ ಕೊನೆಯದಾಗಿ ನಾವು ತುಪ್ಪದಲ್ಲಿ ಫ್ರೈ ಮಾಡಿಟ್ಕೊಂಡಿರುವಂತಹ ಗೋಡಂಬಿ ದ್ರಾಕ್ಷಿನ ಇದಕ್ಕೆ ಹಾಕ್ಕೋಬೇಕು. ಬಾದಾಮನ್ನು ಕಟ್ ಸಣ್ಣದಾಗಿ ತುಂಡು ಪೀಸ್ ಮಾಡಿಬಿಟ್ಟು ಫ್ರೈ ಮಾಡಿಬಿಟ್ಟು ಹಾಕ್ಕೋಬೋದು. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿ ನೀರು ಕಂಪ್ಲೀಟ್ ಖಾಲಿಯಾಗಿದೆ ಅನ್ನೋವಾಗ ಹಲ್ವಾ ರೆಡಿ ಆಗೋಗುತ್ತೆ. ಸೂಪರಾಗಿರುತ್ತೆ. ಪ್ರಸಾದಕ್ಕೆ ಅಂತೂ ದೇವರಿಗೆ ತುಂಬ ಚೆನ್ನಾಗಿ ನೈವೇದ್ಯ ರೀತಿಯಲ್ಲಿ ಇಡ್ಬೋದು.